ಹಾಯ್ ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೋ ಈ ಮೀನು ಗೊಜ್ಜು ಯಾರಿಗೆಲ್ಲ ಇಷ್ಟ ಆಗಿರುತ್ತೋ, ಯಾರಿಗೆಲ್ಲ ಮೀನು ಅಂದರೆ ಇಷ್ಟನೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ಸ್ನೇಹಿತರೆ, ಇದು ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ, ತುಂಬ ರುಚಿಯಾಗಿ ಮಾಡೋವಂಥ ಮೀನು ಗೊಜ್ಜು. ಮಾಡೋ ವಿಧಾನವನ್ನು ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಒಂದು 4 ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ಮಡಿಕೆ ಬಿಸಿ ಆದಮೇಲೆ ಎಣ್ಣೆ ಉಯ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆ ತೊಗೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಒಂದು ಸ್ವಲ್ಪ ಮೆಂತ್ಯಕಾಳು, ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಮತ್ತು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ. ನಾನು ಇಲ್ಲೊಂದು 7-8 ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಾಗಿ ಇರೋವಂಥ 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಸ್ನೇಹಿತರೆ, ಇದು ತುಂಬ ಸಿಂಪಲ್ಲಾಗಿ ಮಾಡೋದು. ಇದಕ್ಕೆ ಬೇರೆ ಇನ್ಯಾವುದೇ ಥರದ ಮಸಾಲೆ ಹಾಕೋಂಗಿಲ್ಲ, ಯಾಕಂದರೆ ಇದು ಮೀನು ಗೊಜ್ಜು. ನಮ್ಮ ಅಜ್ಜಿ, ನಮ್ಮ ತಾಯಿ ಕಾಲದಲ್ಲೆಲ್ಲ ಮಾಡ್ತಾಯಿದ್ದಂಥ ಮೀನು ಗೊಜ್ಜು. ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆವಾಗ ಸ್ವಲ್ಪ ಕರೆಂಟ್ ಹೋಗಿತ್ತು, ಹಾಗಾಗಿ ಅದು ವೀಡಿಯೋ ಆಗಿಲ್ಲ. ಕತ್ಲೆಯಲ್ಲಿ ಟೊಮೆಟೊ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಂದು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಕಲ್ಲುಪ್ಪಿದ್ರೆ ಕಲ್ಲುಪ್ಪು, ಧೂಳುಪ್ಪಿದ್ರೆ ಧೂಳುಪ್ಪು, ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಒಂದು ಸತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ತಟ್ಟೆ ಮುಚ್ಚಿಟ್ಕೊಂಡು ಒಂದು 3 ನಿಮಿಷ, 2ರಿಂದ 3 ನಿಮಿಷ, ಯಾಕೆಂದರೆ ಅದು ಟೊಮೊಟೊ ಸ್ವಲ್ಪ ಬೇಯೋದಕ್ಕೋಸ್ಕರ. ನೋಡಿ, ಆಯಿತು, 2ರಿಂದ 3 ನಿಮಿಷ. ಟೊಮೊಟೊ ಎಲ್ಲ ಆಲ್ಮೋಸ್ಟು ಮುಕ್ಕಾಲು ಭಾಗ ಬೆಂದಿದೆ. ಈ ಬೆಂದಿರೋಂಥ ಟೊಮೆಟೊನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಮ್ಯಾಶ್ ಮಾಡೋ ವಿಧಾನದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ, ಆವಾಗ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಬೇರೆ ಯಾವುದೇ ಥರದಂಥ ಮಸಾಲೆಗಳು ಹಾಕ್ತಾಯಿಲ್ಲ ಈ ಮೀನು ಗೊಜ್ಜಿಗೆ. ನೋಡಿ, ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನು 1.5 ಸ್ಪೂನು ಯೂಸ್ ಮಾಡ್ತಾಯಿದ್ದೀನಿ, ಅದು ಟೀ ಸ್ಪೂನು. ಮತ್ತು ನಾರ್ಮಲಾಗಿ ನಮ್ಮ ಮನೇಲಿ ಯೂಸ್ ಮಾಡೋಂಥ ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡರು 1-2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ, ಖಾರ ನಿಮಗೆ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಮಸಾಲೆ ಪುಡಿಗಳನ್ನು ಸೇರಿಸ್ಕೊಂಡು ಒಂದು ಸತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಅದು ಹಸಿ ಸ್ಮೆಲ್ ಹೋಗೋ ಅಷ್ಟಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆವಾಗ ಅದು ಗೊಜ್ಜು ಚೆನ್ನಾಗಿರುತ್ತೆ. ಇವಾಗ ನಾರ್ಮಲಾಗಿ ನಾವು ಟೊಮೆಟೊ ಗೊಜ್ಜಿಗೆ ಯಾವ ಥರ ಟೊಮೆಟೊನ ಚೆನ್ನಾಗಿ ಬೇಯಿಸಿ ಇದು ಮಾಡ್ಕೊತೀವೋ ಆ ಥರ. ನೋಡಿ, ನಾನು ಇಲ್ಲೊಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಮಾತ್ರ ಧನಿಯಾ ಪೌಡರ್ ತೊಗೊತಾ ಇದ್ದೀನಿ, ಕೊರಿಯಂಡರ್ ಪೌಡರು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ, ಇದು ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು. ಆವಾಗೆಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ನಮ್ಮ ತಾಯಿಂದಿರೆಲ್ಲ ಕಾಯಿ ಹಾಕ್ದಿರೇ, ಮಸಾಲೆಯನ್ನು ರುಬ್ದಿರೇ ಎಷ್ಟು ಚೆನ್ನಾಗಿ ಅಡುಗೆಗಳು ಮಾಡ್ತಾಯಿದ್ರಲ್ಲ, ಆ ಥರ ಒಂದು ವಿಧಾನ ನಿಮಗೆ ತೋರಿಸೋವಂಥ ಪ್ರಯತ್ನ ಇದು. ನೋಡಿದ್ರಲ್ಲ, ಈ ಟೊಮೆಟೊ, ನಾವು ಹಾಕಿರೋ ಖಾರದ ಪುಡಿ, ಅರಿಶಿನ ಮತ್ತು ಧನಿಯಾ ಪೌಡರು ಇದೆಲ್ಲ ಚೆನ್ನಾಗಿ ಬೆಂದು ಗೊಜ್ಜಿನ ಪದ ಬಂದಮೇಲೆ ನಾವು ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು. ನಾನು ಇಲ್ಲಿ ಎಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಅಂದರೆ 1.5 ನಿಂಬೆಹಣ್ಣಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ನಾನು ನೆನೆಸ್ಕೊಂಡು ಅದು ನೀರನ್ನು ಹಾಕ್ಕೊತಾ ಇದ್ದೀನಿ. ಆ ಹುಣಸೆ ಹುಳಿಯನ್ನು ಬಿಟ್ಕೊಂಡು ಒಂದು ಸತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀರು ನಮಗೆ ಎಷ್ಟು ಬೇಕು, ನಾವು ಎಷ್ಟು ಗೊಜ್ಜು ಮಾಡ್ತಾಯಿದ್ದೀವಿ, ಅಂದರೆ ನಾವು ಎಷ್ಟು ಮೀನು ಯೂಸ್ ಮಾಡ್ತಾಯಿದ್ದೀವಿ ಅನ್ನೋದ್ರ ತಕ್ಕಂತೆ ನಾವು ನೀರು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ 1 kg ಮೀನನ್ನು ಮಾಡ್ತಾಯಿರೋದು, ಹಾಗಾಗಿ ನಾನಿಲ್ಲಿ ಒಂದು 2.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಆ 2.5 ಗ್ಲಾಸನ್ನು ಒಂದು 2.25 ಗ್ಲಾಸಷ್ಟು ಬರುತ್ತೆ ಕುದಿಯೋಷ್ಟರಲ್ಲಿ, ಯಾಕಂದರೆ ನಾವು ಒಂದು 5 ನಿಮಿಷ ಕುದಿಸ್ತೀವಿ. ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು 5 ನಿಮಿಷ, ಅದನ್ನು ಫ್ರೈ ಎಲ್ಲ ಮಾಡ್ಕೊಂಡ್ಮೇಲೆ ನಾವು ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಒಂದು 5 ನಿಮಿಷ, ಮೀನು ಹಾಕ್ಕೊಂಡ್ಮೇಲೆ ಒಂದು 5 ನಿಮಿಷ. ನಿಜವಾಗ್ಲೂ 100% ಇದು 15 ನಿಮಿಷದ ಒಳಗಡೆ ನಮಗೆ ಈ ಮೀನು ಗೊಜ್ಜು ಅನ್ನೋದು ರೆಡಿ ಆಗುತ್ತೆ. ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಕುದಿ ಬರ್ತಾಯಿದೆ. ಚೆನ್ನಾಗಿ ಕುದಿ ಬಂದಾಗ ತೆಗೆದುಬಿಟ್ಟು ಒಂದು ಸತಿ ನಾವು ಉಪ್ಪು ನೋಡ್ಕೋಬೇಕು. ಉಪ್ಪು ನೋಡಿಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಮತ್ತು ನಾವು ವಾಶ್ ಮಾಡಿ ಇಟ್ಕೊಂಡಿರೋಂಥ ಮೀನನ್ನು ಸೇರಿಸ್ಕೋಬೇಕು. ಸ್ನೇಹಿತರೆ, ನಿಜವಾಗ್ಲೂ
ನೀವು ತಪ್ಪದಿರ ಈ ವಿಡಿಯೋನ ಟ್ರೈ ಮಾಡಿ. ಈ ವಿಡಿಯೋನ ಟ್ರೈ ಮಾಡಬೇಡಿ, ಈ ವಿಡಿಯೋದಲ್ಲಿರೋಂಥ ಮೀನು ಗೊಜ್ಜನ್ನು ಟ್ರೈ ಮಾಡಿ. ತುಂಬ ಸಖತ್ತಾಗಿ ಬರುತ್ತೆ. ಯಾಕಂದರೆ ನಾವು ಮಸಾಲೆ ರುಬ್ಬಿ ಮಾಡುವಂಥ ಮೀನು ಸಾರು ಅದನ್ನು ನಾವು ಮಾಡಿಟ್ಟು ಅಟ್ಲೀಸ್ಟು ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ಅಷ್ಟರಲ್ಲೇ ಅದು ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ. ಈ ಮೀನು ಗೊಜ್ಜೆ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಾವು ಇಮಿಡಿಯೇಟ್ಲಿ ಮೀನು ಗೊಜ್ಜನ್ನು ಮಾಡಿ ತಿನ್ಬೋದು. ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ, ಅಷ್ಟು ರುಚಿನೂ ಇರುತ್ತೆ. ನೋಡಿ, ಮೀನು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಕಚ್ಚ ಪಿಚ್ಚೆ ಅಂತ ಮಿಕ್ಸ್ ಮಾಡ್ಕೋಬಾರ್ದು. ನೋಡಿ, ನಾವು ಎಷ್ಟು ನೀರು ಸೇರಿಸ್ಕೊಂಡಿದ್ವಿ ಆದರೂ ಈ ಥರ ಗೊಜ್ಜಿನ ಪದ ಬಂದಿದೆ. ಈ ಪದ ಬಂದರೆ ಸಾಕು, ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಸ್ನೇಹಿತರೆ. ಬೇರೆ ಮಾತೇ ಇಲ್ಲ. ಎಲ್ಲ ಆಲ್ಮೋಸ್ಟ್ ಮೀನು ಗೊಜ್ಜು ರೆಡಿ ಆಗಿದೆ ಅನ್ನೋವಾಗ ನಾನಿಲ್ಲಿ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಡ, ಕರ್ಬೇವಿನ ಸೊಪ್ಪು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿದ್ಮೇಲೂ ಇನ್ನೂ ಕುದೀತಾನೇ ಇದೆ. ಅದರಿಂದ ನೀವು ಒಂದೆರಡು ಕುದಿ ಬಂದಮೇಲೆ ಆಫ್ ಮಾಡ್ಕೊಳ್ಳಿ. ಯಾಕಂದರೆ ಮಡಿಕೆನಲ್ಲಿ ಮಾಡುವಾಗ ನಾವು ಆಫ್ ಮಾಡಿದ್ಮೇಲೂ ಒಂದು 5 ನಿಮಿಷ ಕುದಿಯುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ನಾನು ಮಾಡಿರೋಂಥ ಮೀನು ಗೊಜ್ಜು ಒಂದೇ ಒಂದು ಮೀನು ಸಮೇತ ಪುಡಿ ಆಗಿಲ್ಲ. ನಾವು ಹೆಂಗೆ ಮೀನು ಹಾಕಿದ್ದೀವೋ ಅದೇ ಶೇಪಲ್ಲೇ ಹಾಗೆ ಸೂಪರಾಗಿದೆ. ನೋಡಿ, ನೋಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಸಾರು ಆಗೇ ಹೋಯ್ತು. ಮೀನು ಗೊಜ್ಜು ಆಗೇ ಹೋಯ್ತು. ಇನ್ನೇನು ನಾವು ತಟ್ಟೆಗೆ ಹಾಕ್ಕೊಂಡು ಊಟ ಮಾಡೋದಷ್ಟೇ. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಮೀನು ಹೊಡೆದಿಲ್ಲ, ಒಂಚೂರು ಏನೂ ಆಗಿಲ್ಲ. ನಾವು ಹೆಂಗೆ ಹಾಕಿದ್ದೀವೋ ಹಾಗೇ ಇದೆ, ಚೆನ್ನಾಗಿದೆ, ಚೆನ್ನಾಗಿ ಬೆಂದು ಇದೆ. ಇದು ಮೀನು ಹಾಕಿದ್ಮೇಲೆ ನಾವು ಪ್ಲೇಟ್ ಕ್ಲೋಸ್ ಮಾಡಬಾರ್ದು, ಅಂದರೆ ಬಿಸಿನಲ್ಲಿ ಮಾಡಬಾರ್ದು, ಆಮೇಲೆ ಮಾಡ್ಕೋಬೋದು. ತಪ್ಪದಿರ ಟ್ರೈ ಮಾಡಿ.